சீனியர்ஸ் இங்கெல்லோட சಹಾಯ ಹಂಗ ಸ್ಟಾರ್ಟಿಂಗ್ ಇಂಜ ಹಿಂಗ ಕಷ್ಟಪಟ್ಟಿತ್ತು ಇಲ್ಲಿ ಕತ್ತನೆ ஒரு நல்ல ರೀತಿಯಲ್ಲಿ ನಡೆದನು ಬಂದನಂಗೆ இந்த ದಿನತ್ತು ಈ ಬೋಳಿ ನಮಗೆ ಆಚರಕಾಯ್ತು ಹಂಗಕ್ಕೂ ಸಹ ನಾನು ಆದ್ಯವಾಯ್ತು ನಾನು ಥ್ಯಾಂಕ್ಸ್ ಅನ್ನೋಕ್ಕೆ ನಾನು ಖುಷಿಪಡಿ ಅನ್ನನೆ ಈ ಸಂಘ ನಂಗೆ ಶುರು ಮಾಡಿತ್ತು 1998 ನಂಗೆ ಈ ಸಂಘತನ ಶ್ರೀ ಈಗುತಪ್ಪ ಕೊಡೋ ಸಂಘ ಅಣಿಯನ್ನು ನಂಗೆ ರಿಜಿಸ್ಟರ್ ಮಾಡಿಸಿ ಕ್ಷೇಮಾಭಿವೃದ್ಧಿ ಸಂಘ ಅಣಿಯಂದು ರಿಜಿಸ್ಟರ್ ಮಾಡಿದಂಜ ಅನ್ನನೆ 2001 ನಂಗಡ ಬೇರೆ ಸಂಬಂಧನ ಹೆಂಗ ನಂಗಡ ಸಂಘಕ್ಕೆ ಅವರು ಉದಾರವಾಯ್ತು ಅವ್ರು ಬಲ್ಲಿ ಅವರು ಸೈಟ್ ತಂದಿತ್ತು ಆ ಸೈಟಲ್ಲಿ ನಂಗೆ ಅಂಗಡವರ ಪ್ರೆಸಿಡೆಂಟ್ಶಿಪ್ಲೆ 2006 നിങ്ങളുടെ സഹായത്തിൻ്റെ ഞങ്ങൾ ഒരു കട്ടട സഹ കെട്ടിച്ച് ആ കട്ടടത്തെ ഞങ്ങൾ ഇന്ന് സമാജത്തിന് നടത്തിയുണ്ട് സമാജത്തിന് എന്ത് ഉദ്ദേശം അണിച്ചെങ്കിൽ ഞങ്ങൾ ಕೊಡುವ ಆಟ ಪಾಠ ಪದ್ಧತಿ ಇಂಥದನ್ನೆಲ್ಲ ನಂಗೆ ಈ ಸಂಘத்தை പഠിപ്പിച്ചിട്ടുಂಥದ್ದು ಒಗ್ಗಟ್ಟು ಬಪ್ಪಂಥದ್ದು ಇಂಥವ್ರ ಕಾರಬಾರ ನಂಗೆ ಮಾಡಿನುಂಡು ಎನ್ನು ಗಣಿಚೆಂಗಿ ನಂಗೆ ಕೊಡಲಾಯ್ತು ಕೊಡಗಲು ಪುಟ್ಟಿತ್ತು ನಂಗೆ ಅವ್ರ ಜೀವನಕ್ಕೋಸ್ಕರ ನಂಗೆ ಬೆಂಗಳೂರು ಬಂದಂಗ ಕೊಡಗಲು ಎಂತ ಅಣಿಚೆಂಗಿ ஒரு ஆட்டு பாட்டு ಸಂಸ್ಕೃತಿ ಅದು ಇದೆಲ್ಲ படிப்பாங்க ஒரு ಮಂದು ನಾಡು ಮಂದು ಊರು ಮಂದು ಅದು ಇದೆಲ್ಲ ಇಪ್ಪಂತು ಬೆಂಗಳೂರಿಗೆ ಬಂದವಂಗೆ ಅಂಥದ್ದೆಲ್ಲ ಇಲ್ಲ ಇತ್ತನೆಲ್ಲ ನಂಗೆ പഠിപ്പിച്ചിடுங்க நாங்கள் ஒரு சங்க ಸಂಸ್ಥೆ உണ്ടെങ്കിൽ ಸೇ ഞങ്ങളുടെ ಕೊಡೋಳ ಕಮ್ಯುನಿಟಿಗೆ ನಂಗೆ ஒரு நல்ல ರೀತಿಯಲ್ಲಿ ഞങ്ങളുടെ ಬೊಳಿಚಕ್ಕೆ ಚೆರೆ ಮಕ್ಕಕ್ಕೆ പഠിപ്പിച്ചിടുವಂಥ ஒரு ಆಸ್ಪದ ಇಪ್ಪ ಅಂತನ ನಂಗೆ ಈ ಸಮಾಜ ಅಂತ ಉಂಡೆಂಗೆ ಮಾತ್ರ ഞങ്ങളുടെ മക്കൾക്ക് പഠിപ്പിച്ചിട്ടಂತ ಆಸ್ಪದ ಉಳ್ಳ ಆನಗೊಂಡು ಸಮಾಜಕ್ಕೆ ಎಲ್ಲರೂ ಕೂಡಿಚೆಂಗಿ ಒಗ್ಗಟ್ಟು ഞങ്ങളുടെ ಆಟ ಪಾಟು ಪದ್ಧತಿ ಇಂಥದ್ದನ್ನೆಲ್ಲ ನಂಗೆ പഠിപ്പിച്ചിടಕ್ಕೆ ನೇರಾಯಿತು ನಲ್ಲೊರು ಅವಕಾಶ ಎಲ್ಲರೂ ಬಂದು ಕೂಡಿ ಹಂಚಂಗಿ ഞങ്ങളുടെ ಪದ್ಧತಿನ ಇನ್ನೂ ಮೇಲಕ್ಕೆ ಬಳ್ತೇನೆ ಪೋರ್ನು ನಣಿಯಂಡು ನಾ ಈ ಸಂದರ್ಭ ತಗೊಂಡು ಇನ್ನೇ ಬಳ್ತನ್ನು ಪೋಯಿಂತು ನಂಗೆ ಕೊಡೋ ಬೆಂಗಳೂರು ಕೊಡೋ ಸಮಯತ್ತು ಕಾಂಪಿಟೀಷನ್ಗೆ ನಂಗೆ ಎಲ್ಲ ಪೋಪಂಜತ್ತು ಎಲ್ಲ ಸಂಘಕಾರ ಬಪ್ಪಂತು ಅದಲ್ಲೂ ಸಹ ನಂಗೆ ಸುಮಾರು ಕುರಿ ಫಸ್ಟ್ ಸೆಕೆಂಡ್ ಅಂತ ಸ್ಥಾನ ಸಡ್ತಂತೆ ಆಟು ಪಾಟಲು ನಂಗೆ ಕಳಿಲು ಗೇಮ್ಸಲು ಎಲ್ಲ ಥರ ಸಹ ನಂಗೆ ಆ ಸ್ಥಾನ ಇಡ್ತಾವಂತೆ ಅದನ್ನು ಸಹ ನಾ ಈ ಸಂದರ್ಭ ಕೊಂಡಕ್ಕೆ ನಾನು ಖುಷಿಪಡಿ ಅನ್ನನೆ ನಂಗಡ ಈ ಸಂಗತಿ ಕಾಲಕ್ಕೆ ಪುತ್ತರಿ ಇನ್ನ ಕಾವೇರಿ ಸಂಕ್ರಮಣೆಯನ್ನು ನಂಗೆ ಸಂಗತಿ ಮಾಡೋಂತು ಈ ಕಾವೇರಿ ಸಂಕ್ರಮಣ ಮಾತೆಂಗಿ ನಂಗೆ ಕೊಡಗಂಜ ಕಾವೇರಿ ಎಮ್ಮೆರ ತೀರ್ಥದ ಕೊಂಡ ಬಂದಿತ್ತು ನಂಗಡೆ ಎಲ್ಲ ಮೆಂಬರ್ಸ್ಗೆ ನಂಗೆ ಇಲ್ಲಿ ನಂಗೆ ತೀರ್ಥ ಕೊಡ್ಪಂಜತ್ತು ನಂಗೆ ಅನ್ನನೆ ಪುತ್ತರಿ ಟೈಮ್ಗೆ ಹಚ್ಚಿಗೆ ಕೊಡಗಂಜ ನಂಗೆ ಕದಡ್ತ ಬಂದಿತ್ತು ಅದೇ ನಂಗಡ ಪೋಸಗಂಡ ಹಿಂಗಡ ಬೇಲಿಂಜ ಇಕ್ಕ ನಿಂಗೆ ದಾರ್ಗು ಕಾಂಬಲೆ ದುಂಬ ಕದು ಎಲ್ಲ ಇಂಜಿ ಮಂಜ ಅದು ಇದು ಅಣ್ಣಿಂಡು ಆಚೆಂಗ್ಸ್ ಕೂಡ ಇಲ್ಲಿ ಕತ್ತನಿಕೆ ಓರ್ ಕಾಲ ಮಿಸ್ ಮಾಡುತ್ತೆ ನಂಗಡೆ ಎಲ್ಲ ಮೆಂಬರ್ಸಕ್ಕೂ ನಂಗೆ ಕೊಡಗಿಂಜ ಕದಡ್ತ ಬಂದಿತ್ತು ನಂಗೆ ಇಲ್ಲಿ ಹೆಚ್ಚಿಡೋಕಿಂಜತ್ತು ಆ ಕದನ ಎಲ್ಲರೂ ಕೊಡ್ತಿತ್ತು ಅಂಗಡ ಸಂಸಾರ ನಲ್ಲ ಬೊಳ್ಚಲ್ಲಿ ನಲ್ಲ ಚಾಯ್ಲು ಆಡು ಅಣ್ಣಿಂಡು ನಂಗೆ ಆಶೀರ್ವಾದ ಮಾಡಿತ್ತು ಹಂಗೆ ಕೊಡ್ಪೈಂತು ಎವ್ರಿ ಇಯರ್ ಇಕ್ಕೊಲು ಕೊಡ್ತಾನೆ ಉಂಡು ಅನ್ನನೆ ನಾನು ಎಂತ ಉಂಡು ಅನ್ಚಂಗೆ ಈ ಸಂದರ್ಭತ್ತು ನಂಗೆ ഞങ്ങളുടെ ಪದ್ಧತಿನ ಸಂಸ್ಕೃತಿನ ಬೊಳ್ತೊಣೆಂಗಿ ഞങ്ങളുടെ ಕಾಲಲ್ಲಿ ಆಯ್ಪಚ್ಚಿ ನಂಗೆ ಬೋಣಿಗೆ പഠിപ്പിച്ചിടಲು ಆಚೆಗೆ ಮಿಂಜಕ್ಕೆ ഞങ്ങൾക്ക് ಬೋಣು ನೆಂಚಂಗಿ ഞങ്ങളുടെ ಮಕ್ಕಕ್ಕೆ പഠിപ്പിച്ചിടുಂಡು ಮಕ್ಕ ಮಿಂಜಕ್ಕೆ ಬರೋಂಡು ಮಕ್ಕ ಮಿಂಜಕ್ಕೆ ಮಾತೆಂಗೆ ഞങ്ങളുടെ ಸಂಸ್ಕೃತಿನ ಮಿಂಜಕ್ಕೆ ಕೊಂಡೋಪ ಕಯ್ಯೋ ನಾನು ಈ ಸಂದರ್ಭದಲ್ಲಿ ಎಂತ ರಿಕ್ವೆಸ್ಟ್ ಮಾಡೋ ಅನ್ಚಂಗಿ ಆಚೆಗೆ ಮಿಂಜತ್ತ ಕಾಲಕ್ಕೂ ಇಕ್ಕ ಕಾಲಕ್ಕೂ ಚೆನ್ನಾಗಿ ಡಿಫ್ರೆನ್ಸ್ ಉಂಡು ಏನು ಅನ್ಚಂಗಿ ಮಿಂಜತ್ತ ಕಾಲಕ್ಕಲ್ಲ 3-4 ಮಕ್ಕ ಇಪ್ಪಂತು ಒಬ್ಬ ಆರ್ಮಿ ಪೋಚಂಗಿ ಒಬ್ಬ ಬಾರೆ ಕೆಲಸಕ್ಕೆ ಪೋಚಂಗಿ ಮನೇಲಿ ಒಬ್ಬ ಉಪ್ಪಕ್ಕಂದು ಮನೆ ಕೆಲಸಗಳು ಇಪ್ಪಂತು ಆ ಮನ್ಸ ಎಲ್ಲ ಪದ್ಧತಿನ ಪಡಿಪಂಜಂತು ಇಕ್ಕತ್ತೋಳ ಜನಕ್ಕೆ ಎಲ್ಲ ಓರೋರೇ ಮಕ್ಕ ಆಯ್ತು ಹಂಗೆ ಎಲ್ಲಿಗೆ ಬಪ್ಪದು ಇಲ್ಲ ಪಡಿಪಗೂ ಬಪ್ಪಲ್ಲ ಇನ್ನೇನು ಆಯಂಡಿಪ್ಪ ಆನಗೊಂಡು ಅಟ್ಲೀಸ್ಟ್ ನಂಗಡ ಸಂಗತರ ಪಕ್ಕ ಉಳ್ಳ ಹಿಂಗೆ ಬಂದಿತ್ತು ನಂಗಡ ಈ ಸಂಸ್ಕೃತಿನ ಪಡಿಪಂತವ್ರು ಅವ್ರ ಪದ್ಧತಿನ ಬೆಚ್ಚೊಂಡು ಪಡಿಕೊಂಡು ನಿಂಡು ನಾ ಈ ಸಂದರ್ಭದ ಅನ್ನೋಕ್ಕೆ ನಾನು ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ಯಾನುಳ್ಳ ಅನ್ನೇ ಕಡೆದಾಯ್ತು ನಂಗಡ ಈ ಸಂಘ ಇನ್ನೂ ಎತ್ತರಕ್ಕೆ ಬಳಿಯಡ್ದಂಡು ಆ ಕಾವೇರಿ ಮಾತೆ ಇಗ್ಗದಪ್ಪನ ಬೋಡಿಯಂಡು ದೇವತನ ಬೋಡಿಯಂಡು ನಾಡು ಈ ದಂಡ ನಿಪ್ಚಿಡಿ ಥ್ಯಾಂಕ್ ಯು ತುಂಬ ಚಾಯ್ಲು ತಕ್ಕ ಬಂದ ನಂಗಡ ಸಂಘತರ ಅಧ್ಯಕ್ಷ 2 ಪಾಯಿಂಟ್ ಚಾಯ್ತೆ ಎಣಿಸಿ
ഞങ്ങളുടെ സംസ്കൃതി ബോൾത്തോണ്ടോണിച്ച് ഞങ്ങൾക്ക് മടിച്ചിട്ടുണ്ട് അണ്ട് മുപ്പടയവർ തക്കണിച്ച് ഞങ്ങളുടെ കാലായി പോയിച്ചിಂದು ಆಯ್ತಲ್ಲ ಇಕ್ಕ ಎಲ್ಲರೂ ನಂಗಳು നല്ല ಆಶೀರ್ವಾದತ್ತು 100 ಕಾಲಕ್ಕೆ ಮೀನ್ ಜಾಸ್ತಿ ಬಲ್ತು ಇದು ಇಕ್ಕ ಬಳ್ಳಿನಮ್ಮೆ ನಂಗೆ ಗೋಲ್ಡನ್ ಜೂಬ್ಲಿಗೂ ನಂಗೆ ಇಪ್ಪ ನಂಗಡ ಕಾಲ ಆಯ್ತಲ್ಲ. ಇಕ ಬೆಂದೊಡ ಪರಿಚಯ. ಮುಖ್ಯ ಬೆಂದು ಆದಂತಹ ಶ್ರೀ ಕೃಷ್ಣ ಬೈರೇಗೌಡರವರ ವ್ಯಕ್ತಿ ಪರಿಚಯವನ್ನು ನಮ್ಮ ಕಮಿಟಿ ಆನಂತ ಅಮ್ಮಾಟಂಡ ಶ್ರೀಮತಿ ಅನು ಮೊಣ್ಣಪ್ಪ ಅವರು ವಿವರ ಕೊಡುತ್ತಾರೆ. ಶ್ರೀಮಾನ್ ಸನ್ಮಾನ್ಯ ಕೃಷ್ಣೇ ಬೈರೇಗೌಡರು ಕರ್ನಾಟಕ ಕೃಷಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದರು. ಇವರು ಬ್ಯಾಟರಾಯಪುರ ಕ್ಷೇತ್ರದಿಂದ ಶಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಬೆಂಗಳೂರಿನ ಕ್ರೈಸ್ಟ್ ಕಾಲೇಜು ಹಾಗೂ ಅಮೆರಿಕದ ವಾಷಿಂಗ್ಟನ್ ಅಮೆರಿಕನ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿದ್ದಾರೆ. ಇವರ ಜನನ ತಾರೀಕು 4 ಏಪ್ರಿಲ್ 1973ರಲ್ಲಿ. ಇವರ ತಂದೆ ಸಿ ಬೈರೇಗೌಡ ಹಾಗೂ ತಾಯಿ ಸಾವಿತ್ರಮ್ಮ. ಇವರ ತಂದೆ ಬೈರೇಗೌಡ JDS ಮುಖಂಡರಾಗಿದ್ದರು. ಸಿ ಬೈರೇಗೌಡರ ನಿಧನದ ನಂತರ 2003ರಲ್ಲಿ ಕೃಷ್ಣೇ ಬೈರೇಗೌಡರು ರಾಜಕೀಯ ರಂಗವನ್ನು ಪ್ರವೇಶಿಸಿದರು. ಇವರು ವಾಷಿಂಗ್ಟನ್ MA ಪದವಿ ಪಡೆಯುವ ಮುಂಚೆ ಅಲ್ಲಿನ ಇಥಿಯೋಪಿಯನ್ ರಾಯಭಾರ ಕಚೇರಿಯಲ್ಲಿ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿದ್ದರು. ನಂತರ ಅವರು 2000 ಮತ್ತು 2002ರ ನಡುವೆ ಕೋಲಾರ ಜಿಲ್ಲೆಯ ತಮ್ಮ ಕುಟುಂಬದ ಸ್ವಾಮ್ಯದ ಜಮೀನಿನಲ್ಲಿ ಕೃಷಿಕರಾಗಿ ಕೂಡ ಕೆಲಸ ಮಾಡಿದರು. 2003ರಲ್ಲಿ ಅವರು ಮತ್ತೆ ಅಭಿವೃದ್ಧಿ ಪರ್ಯಾಯಗಳು ಇಂಕ್ನಲ್ಲಿ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದರು. ಅವರು ಕರ್ನಾಟಕ ರಾಜ್ಯದ ಶಾಸಕರಾಗಿ 3 ಬಾರಿ ಸೇವೆ ಸಲ್ಲಿಸಿದ್ದಾರೆ. 2003ರಿಂದ 2007ರವರೆಗೆ ಕೋಲಾರ ಜಿಲ್ಲೆಯ ವೇಮ್ಗಿಲ್ ಮತ್ತು 2008ರಲ್ಲಿ ಇವರು ಬೆಂಗಳೂರು ನಗರದ ಬ್ಯಾಟರಾಯಪುರ ಕ್ಷೇತ್ರ ಚುನಾವಣೆಗಳಲ್ಲಿ ಜಯಗಳಿಸಿ ಅಂದಿನಿಂದ ಇವರು ನಗರವಾಸಿಗಳಿಗೆ ಅನನ್ಯ ಸಮಸ್ಯೆಗಳನ್ನು, ಕೆಟ್ಟ ರಸ್ತೆಗಳು, ಸಂಚಾರ ದಟ್ಟಣೆ, ಒಳಚರಂಡಿ ಸಮಸ್ಯೆಗಳು ಮತ್ತು ಅಸ್ಪಷ್ಟ ಕಸವನ್ನು ಪರಿಹರಿಸುವತ್ತ ಗಮನಹರಿಸಿದ್ದಾರೆ. ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರದ ಅನೇಕ ಹೊರಾಂಗಣ ಕ್ರೀಡಾಂಗಣಗಳನ್ನು ಕೂಡ ಅಭಿವೃದ್ಧಿಗೊಳಿಸಲಾಗಿದೆ. ಹೊರಾಂಗಣ ಕ್ರೀಡಾಂಗಣದ ಜೊತೆಗೆ ವಿದ್ಯಾರಣ್ಯಪುರದಲ್ಲಿ ಒಳಾಂಗಣ ಕ್ರೀಡಾಂಗಣವೂ ಇವುಗಳಲ್ಲಿ ಒಂದಾಗಿತ್ತು. ಇಷ್ಟೇ ಅಲ್ಲದೆ ಇನ್ನು ಅನೇಕ ರೀತಿಯ ನಗರ ಅಭಿವೃದ್ಧಿಗಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದೇ ರೀತಿ ಜನಸೇವೆ ಹಾಗೂ ನಗರ ಕಲ್ಯಾಣಕ್ಕಾಗಿ ತೊಡಗಿರುವ ಶ್ರೀ ಸನ್ಮಾನ್ ಕೃಷ್ಣೇ ಬೈರೇಗೌಡರವರಿಗೆ ಆ ದೇವರು ಆರೋಗ್ಯ, ಭಾಗ್ಯ, ಸಂಪತ್ತೆಲ್ಲವನ್ನು ಕೊಟ್ಟು ಹರಸಲಿ ಎಂದು ಹೇಳಿ ನನ್ನ ಈ ವರದಿಯನ್ನು ಇಲ್ಲಿಗೆ ಮುಗಿಸುತ್ತಾನೆ. ಧನ್ಯವಾದಗಳು. ಶ್ರೀಮತಿ ಅನು ಮೊಣ್ಣಪ್ಪ ಅವರಿಗೆ ವಂದನೆಗಳು. ಕೃಷ್ಣ ಬೈರೇಗೌಡರವರಿಗೆ ಸನ್ಮಾನ ಮಾಡಿ ಕಿರುಕಾಣಿಕೆ ಕೊಡುವವರು ನಮ್ಮ ಸಂಘದ ಪೋಷಕ ಮಹಾದಾನಿಯಾದಂಥ ಅಯ್ಯಣ್ಣರವರು. ನಂಗಡ ಸನ್ಮಾನ ಕೊಡ್ಬೇಕು, ಜೋರಾಯ್ತು, ತಪ್ಪಳೆ ಕೊಡ್ತಿತ್ತು. ನಂಗಡು ಸನ್ಮಾನ ಮಾಡೋಂಡು. ಇದು ಗೌರವಾನ್ವಿತ ಬೆಂದೂಕ್ಕೆ ಕೊಡ್ಪಂಥ ಸನ್ಮಾನ, ದೇವಕ್ಕೆ ಕೊಡ್ತಂಥ ಸನ್ಮಾನ, ಅತಿಥಿಯಕ್ಕೆ ಕೊಡ್ತಂಥ ಸನ್ಮಾನ, ಇದು ದೇವಕ್ಕೆ ಒಪ್ಪುಚಿಟ್ಟಂಥ ಸನ್ಮಾನ. ಮಹಾದಾನಿ ಬೇರೆರ ಅಯ್ಯಣ್ಣ ಅವರಿಗೆ ವಂದನೆ. ಇವಾಗ ನಮ್ಮ ಮುಖ್ಯ ಬಿಂದು ಆದಂಥ ಶ್ರೀ ಕೃಷ್ಣ ಬೈರೇಗೌಡರು ನಮ್ಮ ಸಭೆಯನ್ನು ಉದ್ದೇಶಿಸಿ 2 ಮಾತನಾಡಬೇಕೆಂದು ವಿನಂತಿಸುತ್ತೇನೆ. ಈ ಗುತ್ತಪ್ಪ ಕೊಡವ ಕ್ಷೇಮಾಭಿವೃದ್ಧಿ ಸಂಘದ ಈ ಬೆಳ್ಳಿ ಮಹೋತ್ಸವ 25 ವರ್ಷ ಸಾರ್ಥಕ ಸೇವೆಯನ್ನು ಪೂರೈಸಿರುವ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವ ಈ ಸಮಾರಂಭ ವೇದಿಕೆ ಮೇಲೆ ಮುಖ್ಯ ಇದರ ಪೋಷಕರು, ನಮಗೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಕರು ಆದಂಥ ಶ್ರೀ ಅಯ್ಯಣ್ಣರವರೇ, ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಮೇಜರ್ ಜನರಲ್ ನಂಜಪ್ಪ ಅವರು, ಹಾಗೂ ಕೇಂದ್ರ ಸೇವೆಗಳ
ಯುವ ಅಧಿಕಾರಿಗಳು ಶ್ರೀಮತಿ ಪ್ರೀತ್ ರವರು, ಸಂಘದ ಅಧ್ಯಕ್ಷರು ರಮೇಶ್ ರವರು, ಪದಾಧಿಕಾರಿಗಳು ಶ್ರೀ ಕುಶಾಲಪ್ಪ ಅವರು, ನಂಜಪ್ಪ ಅವರು, ಮಾಚಯ್ಯ ಅವರು, ಮುತ್ತಣ್ಣ ಅವರು ಮತ್ತು ಅರುಣ್ ರವರು, ಆಗಮಿಸಿರುವಂಥ ಎಲ್ಲ ಹಿರಿಯರು, ಈಗ ತಾನೇ ಬಂದಿರತಕ್ಕಂಥ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಶ್ರೀಮತಿ ಕುಸುಮ ಮಂಜುನಾಥ್ರವರು, ನಮ್ಮ ಮುಖಂಡರಾದಂಥ ಶ್ರೀ ವಿ ಹರಿ ಅವರು ಮತ್ತು ಸಂಘದ ಎಲ್ಲ ಸದಸ್ಯರು, ಈ ಭಾಗದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ, ಈ ಸಂಘ 25 ವರ್ಷ ಪೂರೈಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಸಂಘಕ್ಕೆ, ಸಂಘದ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ಶುಭಾಶಯಗಳು ಹಾಗೂ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. 25 ವರ್ಷ ಹಿಂದೆ ಬಹುಶಃ ವಿದ್ಯಾರಣ್ಯಪುರದಲ್ಲಿ ಬೆರಳೆಣಿಕೆಯಷ್ಟು ಮನೆಗಳು ಇದ್ದವು ಅಂತ ಕಾಣ್ತದೆ. ನಾನು ಈ ಕ್ಷೇತ್ರಕ್ಕೆ ಬಂದು 11 ವರ್ಷ ಅಷ್ಟೇ ಆಗಿದೆ. ಆಗನೂ ಯಾವ ಚಿತ್ರಣ ಇತ್ತು ನನಗೆ ಗೊತ್ತಿದೆ. ಆದರೆ ಇದು ನಾವು 1994ನೇ ಇಸ್ವಿಯದು ಮಾತಾಡ್ತಾ ಇದ್ದೇವೆ. ಬಹುಶಃ ಇಡೀ ವಿದ್ಯಾರಣ್ಯಪುರದಲ್ಲಿ ಎಣಿಸ್ಬೋದಿತ್ತು ಅಂತ ಎಷ್ಟು ಮನೆಗಳು ಇದ್ದವು ಅಂತ. ಇದು ಎಲ್ಲ ಇನ್ನೂ ಆಗ ಹೊಲ ಗದ್ದೆಗಳು ಇದ್ದಂಥ ಪ್ರದೇಶ ಅಂತ ಕಾಣ್ತದೆ. ಬಹುಶಃ ಅಯ್ಯಣ್ಣವರು ಆಗ್ಲಿಂದಾನೇ ಇದ್ದಾರೇನೋ, ಬೇರೆ ಯಾರು ಎಷ್ಟು ಜನ ಇದ್ದಾರೆ ಆಗ್ಲಿಂದ ನನಗೆ ಗೊತ್ತಿಲ್ಲ. 25 ವರ್ಷ ಹಿಂದೆ ಈ ಭಾಗದಲ್ಲಿ ಇದ್ದವ್ರು ಯಾರಾದರೂ ಇದ್ದರೆ ದಯಮಾಡಿ ಕೈ ಎತ್ತಿ ನೋಡುವ ಎಷ್ಟು ಜನ ಇದ್ದರು ಅಂತ. ಪರವಾಗಿಲ್ಲ, 25 ವರ್ಷ ಅದು ಒಳ್ಳೆ ಗುಡ್ ನಂಬರ್ ಆ್ಯಕ್ಚುಲಿ. ಸೊ ಬಹುಶಃ ಅವರಿಗೆ ಗೊತ್ತಿದೆ ನಾವು ಏನು ಹೇಳ್ತಾ ಇದ್ದೇವೆ ಅಂತ. ಬಹುಶಃ ಒಂದು ವಿದ್ಯಾರಣ್ಯಪುರಕ್ಕೆ ಬರಬೇಕಾದ್ರೆ ಒಂದು ರಸ್ತೆನೂ ಇರಲಿಲ್ಲ ಅಂತ ಕಾಣುತ್ತೆ. ಅಲ್ಲಿ ನಾನು ಆಗ ಈ ನ್ಯಾಷನಲ್ ಹೈವೇ ಹೆದ್ದಾರಿಯಲ್ಲಿ ಓಡಾಡ್ತಾ ಇದ್ವಿ. ಹೆಬ್ಬಾಳ ದಾಟಿದರೆ ಅದೆಲ್ಲ ಬೆಂಗಳೂರಿಂದ ಹೊರಗಡೆನೆ, ಇವೆಲ್ಲ ಹಳ್ಳಿಗಳು, ಇವೆಲ್ಲನೂ ಸಹ ಹೊಲ ಗದ್ದೆಗಳು ಇದ್ದಂಥ ಪ್ರದೇಶ. ಸೊ ಅಂಥ ಕಾಲದಲ್ಲಿ ಕೊಡವರು ಬಿಡಿ, ಬಹಳ ಯಾರೇ ಆದ್ರೂ ಬೆರಳೆಣಿಕೆಯಷ್ಟು ಮಂದಿ ವಾಸ ಮಾಡುವಂಥ ಪ್ರದೇಶದಲ್ಲಿ ಆವತ್ತು ಈ ಸಂಘವನ್ನು ಹುಟ್ಟಿ ಹಾಕಿದಂಥವರು ಆಗಲೇ ಇಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಅಂತಹ ಜನಸಂಖ್ಯೆ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಒಂದು ಕೊಡಗಿನ ಆರಾಧ್ಯ ದೈವ ಒಂದಾದಂಥ ಇಗುತಪ್ಪ ಹೆಸರಿನಲ್ಲಿ ಒಂದು ಸಂಘವನ್ನು ಆರಂಭ ಮಾಡ್ತಾರೆ ಅಂದರೆ ನಿಜವಾಗಿ ನಾವು ಅವರ ದೂರದೃಷ್ಟಿ, ವಿಷನ್ ಏನಿತ್ತು ಅದನ್ನು ನಾವು ಇವತ್ತು ಅಭಿನಂದನೆ ಜೊತೆಗೆ ಸ್ಮರಿಸಬೇಕು ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಆ 94ನೇ ಇಸ್ವಿಯಲ್ಲಿ ಇಲ್ಲಿ ಯಾರು ಮನೆಗಳೇ ಇಲ್ಲ, ಜನ ಇಲ್ಲ, ಅಂಥ ಕಡೆ ಒಂದು ಕೊಡವರ ಒಂದು ಸಂಘವನ್ನು ಇಲ್ಲಿ ಹುಟ್ಟಿ ಹಾಕಿ, ಬಹುಶಃ ಅಯ್ಯಣ್ಣವರು ಆರಂಭದಿಂದನೂ ಇದ್ದಾರೆ ಅಂತ ಕಾಣುತ್ತೆ, ಒನ್ ಆಫ್ ಫೌಂಡಿಂಗ್ ಮೆಂಬರ್ಸ್ ಅಂತ ಕಾಣುತ್ತೆ. ಸೊ ಅವ್ರಿಗೆ ಯಾರ್ಯಾರು ಫೌಂಡಿಂಗ್ ಮೆಂಬರ್ಸ್ ಇದ್ದಾರೆ ಗೊತ್ತಿಲ್ಲ. ಈ ಸಂಘದ ಫೌಂಡಿಂಗ್ ಮೆಂಬರ್ಸ್ ಎಷ್ಟು ಜನ ಬಂದಿದ್ದಾರೆ ಇವತ್ತು ಇದ್ದೀರಾ? ದಯಮಾಡಿ ನಿಮಗೆಲ್ಲರಿಗೂ ಅಭಿನಂದನೆಗಳು. ಯಾಕಂದರೆ ಆ ಕಾಲದಲ್ಲಿ ನಿಜವಾಗಿ ಇಷ್ಟು ಮುಂದಾಲೋಚನೆಯನ್ನು ಮಾಡಿ ಇಂಥ ಒಂದು ಸಂಘ ಕಟ್ಟಿದ್ದು ಬಹುಶಃ ನನ್ನಂಥವರಾದರೆ ನಮಗಂತೂ ಅಷ್ಟು ವಿಷನ್ ಇಲ್ಲ. ನೀವು ಅಷ್ಟು ವಿಷನ್ ಇಟ್ಕೊಂಡು ನಿಜವಾಗಿ ಆರಂಭ ಮಾಡಿದ್ದು. ಇವತ್ತು ನಾವು ಒಂದು ಮರದ ಕೆಳಗೆ ನಿಂತು ಮಾಡಿದ್ದು ಈ ಸಂಘ, ಒಂದು ಮರದ ಕೆಳಗೆ ನಿಂತು ಮಾಡಿದ್ದು ಸಂಘ. ಯಾಕಂದರೆ ಆವಾಗ ಕಟ್ಟಡಗಳು ಇರಲಿಲ್ಲ, ಇಲ್ಲಿ ಮನೆಗಳು ಇರಲಿಲ್ಲ. ಐ ಕ್ಯಾನ್ ಓನ್ಲಿ ಇಮ್ಯಾಜಿನ್ ನೀವು ಹೇಳ್ತಾ ಇರೋದನ್ನು. ಬಟ್ ನೀವು ಹೇಳೋದನ್ನು ನಂಬ್ತೇನೆ ನಾನು, ಯಾಕಂದರೆ ಆವಾಗ ಅದೇ ರೀತಿ ಚಿತ್ರಣ ಇದ್ದಂಥದ್ದು. ಕೂಡಲಿಕ್ಕೆ ಒಂದು ಯಾವುದು ಹಾಲು ಇರಲಿಲ್ಲ, ಕುಡಿಲಿಕ್ಕೆ ಒಂದು ಕಾಫಿ ಅಂಗಡಿನೂ ಬಹುಶಃ ಆಗ ಇರಲಿಲ್ಲ ಅಂತ ಕಾಣುತ್ತೆ. ಅಂಥ ಕಾಲದಲ್ಲಿ ಈ ಸಂಘ ಆರಂಭ ಮಾಡಿದರು ಅಂತ ಹೇಳಿದ್ರೆ ನಿಜವಾಗೂ ಇವತ್ತು ನಮ್ಮ ರಮೇಶ್ ಅವರು ಸ್ನೇಹಿತರು ಅಧ್ಯಕ್ಷರಿದ್ದಾರೆ. ಆದರೆ ನಿಜವಾಗಿ ಇದರ ಅಭಿನಂದನೆ, ಗೌರವ ಸಲ್ಲಬೇಕಾಗಿರೋದು ಈ ಸಂಘವನ್ನು ಆರಂಭ ಮಾಡಿದಂಥ ಸಂಸ್ಥಾಪಕರಿದ್ದಾರಲ್ಲ, ಅವರಿಗೆ ನಾವು ಎಷ್ಟು ಅಭಿನಂದನೆಯನ್ನು ಹೇಳಿದ್ರು ಸಾಲಿಕ್ಕಿಲ್ಲ. ಅಂದಿನಿಂದ ಇಂದಿನವರೆಗೆ ಈ ಸಂಘ ಏನಿದೆ ನಮ್ಮ ವಿದ್ಯಾರಣ್ಯಪುರ, ಬೊಮ್ಮಸಂದ್ರ ಈ ಭಾಗದ ಇಡೀ ಸಮಾಜದ, ಬರೀ ಕೊಡವ ಸಮಾಜ ಅಲ್ಲ, ಇಡೀ ಸಮಾಜದ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು ಈ ಕೊಡವ ಸಂಘ. ಆ ರೀತಿಯಾಗಿ 25 ವರ್ಷಗಳಿಂದ ಇಲ್ಲಿನ ಎಲ್ಲ ಬೆಳವಣಿಗೆಗಳಲ್ಲಿ ಅವಿಭಾಜ್ಯ ಅಂಗವಾಗಿ ಈ ಭಾಗಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ನಿರಂತರವಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಈ ಇಗುತಪ್ಪ
ಕೊಡವ ಕ್ಷೇಮಾಭಿವೃದ್ಧಿ ಸಂಘದವರು 25 ವರ್ಷ ಈ ಭಾಗದ ಬರೀ ನಾನು ಹೇಳಿದಾಗೆ ಕೊಡವರಿಗೆ ಮಾತ್ರ ಅಲ್ಲ, ನಮ್ಮ ವಿದ್ಯಾರಣ್ಯಪುರದಲ್ಲಿ ಏನೇ ಒಂದು ಕೆಲಸ ಕಾರ್ಯ ಇದ್ದರೂ ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ಸಮಾಜದ ಎಲ್ಲ ಕೆಲಸಗಳಲ್ಲಿ ನಾವು ಭಾಗಿಯಾಗ್ತೇವೆ ಅಂತೇಳಿ ಆ ರೀತಿಯಾಗಿ ಒಂದು ಸಮಾಜಮುಖಿಯಾಗಿ ಈ ಸಂಘ ಕೆಲಸ ಮಾಡ್ತಾ ಬಂದಿರೋದು ಭಾಳ ಸಂತೋಷದ ವಿಚಾರ. ಈ 25 ವರ್ಷ ಸಾರ್ಥಕ ಸೇವೆಯನ್ನು ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗಲೇ ಹಿರಿಯರು ಹೇಳ್ತಾ ಇದ್ರು, ರಮೇಶ್ ಅವರು ಸಹ ಬಹುಶಃ ಅದನ್ನೇ ಹೇಳ್ತಾ ಇದ್ರು, ನಮಗೆಲ್ಲ ವಯಸ್ಸಾಯಿತು, ಇದು ಮುಂದೆ ಇನ್ನು ಸಾಗಿಸಬೇಕು ಅಂತೇಳಿ. ಈ 25 ವರ್ಷಗಳ ಭವ್ಯ ಬುನಾದಿಯ ಮೇಲೆ ಇನ್ನು 100 ವರ್ಷ ಈ ಸಂಘ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಉತ್ತುಂಗಕ್ಕೆ ಬೆಳೆಯಲಿ ಅಂತ ನಾನು ಶುಭವನ್ನು ಸಹ ಹಾರೈಸಲಿಕ್ಕೆ ಬಯಸ್ತೇನೆ. ಆ ಮುಂದಿನ ದಿನಗಳು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಈ ಸಂಘ ಬೆಳೆಯಲಿ ಅನ್ನೋದು ನನ್ನ ಆಶಯ. ಆಗಲೇ ಹಿರಿಯರು ಹೇಳ್ತಾ ಇದ್ರು, ರಮೇಶ್ ಅವರು ಹೇಳಿದ್ರು, ಈಗೆಲ್ಲ ಕೊಡಗಿನಲ್ಲಿ ಮಕ್ಕಳ ಸಂಖ್ಯೆನೂ ಕಡಿಮೆ ಆಗಿದೆ ಅಂತ. ಬಹುಶಃ ಕಳೆದ 20-25 ವರ್ಷಗಳಿಂದನೇ ಒಂದು ಕಡೆ ಕೊಡಗಿನಲ್ಲಿ ತೋಟ ನೋಡಿಕೊಳ್ಳೋದರ ಜೊತೆಗೆ ಇವತ್ತು ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ಕೊಡಗಿನ ಮೂಲದ ಜನ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ಬೆಂಗಳೂರಿನ ಅಭಿವೃದ್ಧಿಗೂ ಸಹ ಕೊಟ್ಟಿದ್ದಾರೆ. ತೋಟ ಮಾಡೋದು ಅಲ್ಲಿ ಮಾಡ್ತಾರೆ, ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ನೀವು ಯಾವುದೇ ಪ್ರೊಫೆಷನ್ ನೋಡಿ, ನಾವು ಸಾಮಾನ್ಯವಾಗಿ ಕೊಡಗಿನಿಂದ ಬಂದಂಥ ಸೈನಿಕರನ್ನು ಯಾವಾಗಲೂ ಎಲ್ಲರೂ ಸ್ಮರಿಸ್ತಾರೆ, ಅವರ ಕೊಡುಗೆಯನ್ನು ಎಲ್ಲರೂ ಒಪ್ತಾರೆ ಮತ್ತು ಶ್ಲಾಘನೆ ಮಾಡ್ತಾರೆ. ಆದರೆ ಬರೀ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ನೀವು ಯಾವುದೇ ಪ್ರೊಫೆಷನ್ ತೆಗೆದುಕೊಳ್ಳಿ, ಒಂದು ಮೆಡಿಕಲ್ ಪ್ರೊಫೆಷನ್ ತೆಗೆದುಕೊಳ್ಳಿ, ಅಥವಾ ಫೈನಾನ್ಷಿಯಲ್ ಪ್ರೊಫೆಷನ್ ತೆಗೆದುಕೊಳ್ಳಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸಸ್ ತೆಗೆದುಕೊಳ್ಳಿ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ತೆಗೆದುಕೊಳ್ಳಿ, ಎಲ್ಲದರಲ್ಲೂ ಸಹ ಇವತ್ತು ಕೊಡಗಿನ ಮೂಲದ ಜನ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಎಲ್ಲ ರಂಗಗಳಲ್ಲೂ ಸಹ ಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಅಲ್ಲಿಗೂ ಸಹ ಸ್ವಲ್ಪ ಹರಡಿಕೊಂಡಿದೆ. ಆದರೆ ಅವರ ಕೊಡುಗೆ ಕೇಂದ್ರ ಸೈನಿಕ ಪಡೆಗಳಿಗೂ ಮೀರಿದಂತಹ ಕೊಡುಗೆಯನ್ನು ಕೊಡಗಿನವರು ಬೆಂಗಳೂರಿನ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಬೆಂಗಳೂರು ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಕರ್ನಾಟಕನೂ ಸಹ ದೇಶ ವಿದೇಶಗಳಲ್ಲಿ ಹೆಸರಾಗಿರ್ತಕ್ಕಂಥದ್ದು ಬೆಂಗಳೂರಿನಿಂದ. ಅದರ ಅಭಿವೃದ್ಧಿಯಲ್ಲಿ ಕೊಡಗಿನವರ ಕೊಡುಗೆಯನ್ನು ಸಹ ಅಪಾರವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ಧನ್ಯತಾಪೂರ್ವಕವಾಗಿ ಸ್ಮರಿಸಲಿಕ್ಕೆ ಬಯಸ್ತೇನೆ. ಮತ್ತು ಬರೀ ಬೆಂಗಳೂರು ಅಷ್ಟೇ ಅಲ್ಲ, ನೀವು ಪ್ರಪಂಚದಲ್ಲಿ ಯಾವ ಭಾಗಕ್ಕೆ ಹೋಗಿ, ನೀವು ಗಲ್ಫ್ ಸ್ಟೇಟ್ಸ್ಗೆ ಹೋಗಿ ಅಥವಾ ಅಮೆರಿಕಾಗೆ ಹೋಗಿ, ಆಸ್ಟ್ರೇಲಿಯಾಗೆ ಹೋಗಿ, ಎಲ್ಲಿ ಹೋದರೂ ಸಹ ಕೊಡಗಿನವರು ಸಿಗ್ತಾರೆ. ಮತ್ತು ಅಲ್ಲಿ ಎಲ್ಲ ಪ್ರೊಫೆಷನ್ಸಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ಆರ್ಮ್ಡ್ ಫೋರ್ಸಸಲ್ಲಿ ಇರಲಿ ಅಥವಾ ಯಾವುದೋ ಪ್ರೊಫೆಷನಲ್ಲಿ ಇರಲಿ, ಒಂದು ವಿಶೇಷ, ಎಲ್ಲೇ ಹೋದರೂ ಅವರ ಜವಾಬ್ದಾರಿಯನ್ನು ಭಾಳ ಶ್ರದ್ಧೆಯಿಂದ ನಿರ್ವಹಣೆ ಮಾಡ್ತಕ್ಕಂಥವರು, ಯಾರಿಂದನೂ ಬೆರಳು ತೋರಿಸಿಕೊಳ್ಳದ ಹಾಗೆ ಇತರರಿಗೆ ಮಾದರಿಯಾಗಿ ಕೆಲಸ ಮಾಡ್ತಕ್ಕಂಥ ಜೀವನದ ಶ್ರದ್ಧೆಯ ಶೈಲಿಯನ್ನು ಕೊಡಗಿನವರು ಹೊಂದಿದ್ದಾರೆ. ನನ್ನ ಅನುಭವದಲ್ಲಿ ನಾನು ನೋಡೋದಾದರೆ ಯಾವುದೇ ಪ್ರೊಫೆಷನ್ ತೆಗೆದುಕೊಳ್ಳಿ, ಒಬ್ಬರ ಕೈಲಿ ಅವರು ಹೇಳಿಸ್ಕೊಳ್ಳಿಕ್ಕೆ ಹೋಗುವಂಥವರೇ ಅಲ್ಲ. ಏನಾದರೂ ಕೆಲಸ ಮಾಡಲಿ, ಅವ್ರ ಕೆಲಸವನ್ನು ಅವರು, ಬೇರೆಯವರು ಸ್ವಲ್ಪ ಸೋಂಬೇರಿತನ ಇರ್ತದೆ, ಸ್ವಲ್ಪ ಮೈಗಳ್ಳತನ ಇರ್ತದೆ ಬೇರೆಯವರಿಗೆ, ಅವರಿಗೆ ನಾವು ಪದೇ ಪದೇ ಹೇಳ್ತಾ ಇರಬೇಕು, ಅವರ ಕೆಲಸವನ್ನೇ ಅವರಿಗೆ ಜ್ಞಾಪಿಸ್ತಾ ಇರಬೇಕು. ಆದರೆ ಕೊಡಗಿನವರ ಸ್ವಾಭಿಮಾನ ಇದೆಯಲ್ಲ, ಆ ಸ್ವಾಭಿಮಾನ ಎಷ್ಟು ಮಟ್ಟಿಗೆ ಇದೆ ಅಂದರೆ, ಯಾರ ಕೈಲಾದರೂ ಹೇಳಿಸ್ಕೊಳ್ಳೋದು ಅಂದರೆ ಎಲ್ಲೋ ಒಂದು ಕಡೆ ಅದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಅನ್ನೋ ಉದ್ದೇಶದಿಂದ ಯಾರ ಕೈಲಿ ಹೇಳಿಸ್ಕೊಳ್ಳೋದಕ್ಕೆ ಅವಕಾಶನೇ ಕೊಡೋದಿಲ್ಲ. ಅವ್ರ ಕೆಲಸವನ್ನು ಅಷ್ಟು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡಿ ತಮ್ಮ ಯಾವತ್ತೂ ಯಾರ ಮುಂದೆನೂ ತಲೆ ತಗ್ಗಿಸುವುದು ಅಂದರೆ ಕೊಡಗಿನವರಲ್ಲಿ ನಾವು ನೋಡಿದ್ದೇ ಇಲ್ಲ. ಆ ತಲೆ ತಗ್ಗಿಸಬಾರ್ದು ಅಂಥೇಳಿ ಅವರು ಯಾವುದೇ ಕೆಲಸ ಇರಲಿ ಅಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಬರೀ ಗೌರ್ಮೆಂಟ್ ಸರ್ವಿಸಸ್ ಅಲ್ಲ, ಪ್ರೈವೇಟ್ ಸೆಕ್ಟರಲ್ಲಿ ನೋಡಿ, ಎಷ್ಟು ಡಾಕ್ಟರ್ಸ್ ನೋಡಿದ್ದೇವೆ, ಫೈನಾನ್ಷಿಯಲ್ ಸರ್ವಿಸಸ್ ಕೊಡುವಂಥವ್ರು ನೋಡಿದ್ದೇವೆ. ಯಾವುದೇ ಪ್ರೊಫೆಷನಲ್ಲಿ ಹೋಗಲಿ ಭಾಳ ಗೌರವದಿಂದ ಸ್ವಾಭಿಮಾನದಿಂದ ಬದುಕುವಂಥದ್ದನ್ನು ನಾವು ಕಂಡಿದ್ದೇವೆ. ಕರ್ನಾಟಕದ ಸಂಸ್ಕೃತಿಗೆ ನಾವು ಎಲ್ಲ ಬರೀ ಕಾವೇರಿಯ ಕೊಡುಗೆಯನ್ನು ನಾವು ಶ್ಲಾಘಿಸ್ತೇವೆ, ಅದ್ರ ಬಗ್ಗೆ
ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಎಲ್ಲರೂ ಹೇಳ್ತಾರೆ. ಕಾವೇರಿ ಇಲ್ಲದೆ ಹೋಗಿದ್ರೆ ದಕ್ಷಿಣ ಕರ್ನಾಟಕ ಭಾಗದ ಪರಿಸ್ಥಿತಿ ಏನಾಗ್ತಿತ್ತು, ಅಥವಾ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಿತ್ತು, ಇದನ್ನು ಎಲ್ಲರೂ ಸಹ ಮಾತನಾಡ್ತಾರೆ. ಆದರೆ ನಾವು ಸಾಂಸ್ಕೃತಿಕವಾಗಿ ನೋಡಿದರೆ, ಯಾಕಂದರೆ ನಾವು ಒಂಥರ ಈ ಮೆಟೀರಿಯಲಿಸ್ಟ್ ಸೊಸೈಟಿ ನಮ್ಮದು, ಮೆಟೀರಿಯಲ್ ವಸ್ತುಗಳನ್ನು ನಾವೆಲ್ಲ ಚೆನ್ನಾಗಿ ಗುರುತಿಸ್ತೇವೆ. ಸೊ ನೀರು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಈ ದಕ್ಷಿಣ ಕರ್ನಾಟಕ ಇಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಆಗ್ತಾ ಇರಲಿಲ್ಲ, ಬೆಂಗಳೂರಂತೂ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅದು ಎಲ್ಲರೂ ಒಪ್ಪುವಂಥ ಅದು. ಅದಕ್ಕಿಂತ ವಿಶೇಷವಾಗಿ ಸಾಂಸ್ಕೃತಿಕ ಸಂಪತ್ತಿದೆಯಲ್ಲ, ಅದರ ಬಗ್ಗೆ ಯಾರೂ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮಗೆ ಎಲ್ಲ ಮೆಟೀರಿಯಲಿಸ್ಟ್ ಸೊಸೈಟಿ, ನಮಗೆ ಸಂಸ್ಕೃತಿಯ ಬಗ್ಗೆ ಅಷ್ಟೊಂದು ಕಾಳಜಿ ಕಡಿಮೆ ಸ್ವಲ್ಪ. ಆದರೆ ಕರ್ನಾಟಕದ ಸಂಸ್ಕೃತಿ ಅಂತ ಹೇಳಿದರೆ, ಆ ಕೊಡಗಿನ ಸಂಸ್ಕೃತಿಯನ್ನು ಬಿಟ್ಟು ನಾವು ಕರ್ನಾಟಕದ ಸಂಸ್ಕೃತಿಯನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೊಡಗಿನಲ್ಲಿ ವಿಶೇಷ ಏನಂತ ಹೇಳಿದರೆ,